ಹೆಸರು ನೇತ್ರಾವತಿ ಕೆ ಅರಳಿಹಳ್ಳಿ ಅಂತ. ಇದೇ ನಿಮ್ಮ ಹುಬ್ಬಳ್ಳಿ ಹಾಗೂ ಧಾರವಾಡ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಹುಬ್ಬಳ್ಳಿಯಲ್ಲಿ ಇದೇ ನಿಮ್ಮ ಹುಬ್ಬಳ್ಳಿ ನಗರದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಮಂಡಲಗಿರಿ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಕಂಪನಿ ಬಂದಿದೆ. ನಮ್ಮ ಸಂಘದಿಂದ ಪ್ರತಿನಿತ್ಯ 2 ಆಟಗಳಿರ್ತವೆ. ಮಧ್ಯಾಹ್ನ 3 ಗಂಟೆಗೆ ಹಾಗೂ ಸಂಜೆ 6:30ಕ್ಕೆ. ನಾವು ಒಂದು 10 ರಿಂದ 15 ನಾಟಕಗಳನ್ನು ಆಡ್ತೀವಿ. ಪ್ರತಿಯೊಂದು ನಾಟಕಗಳು ಸಂಸಾರ ಸಮೇತವಾಗಿ ಕೂತು ನೋಡುವಂಥ ನಾಟಕ. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಬಂದು ನೋಡುವಂಥ ನಾಟಕವನ್ನೇ ಹಾಡ್ತೀವಿ. ಹಾಸ್ಯಭರಿತವಾದಂಥ ನಾಟಕ. ಯಾವುದೇ ರೀತಿಯಾದ ಅಶ್ಲೀಲ ಮಾತುಗಳಿರೋದಿಲ್ಲ, ಅಶ್ಲೀಲ ಡ್ಯಾನ್ಸ್ಗಳಿರೋದಿಲ್ಲ. ದಯವಿಟ್ಟು ಎಲ್ಲ ಹುಬ್ಬಳ್ಳಿ, ಧಾರವಾಡ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನ ಬನ್ನಿ, ನಮ್ಮ ನಾಟಕವನ್ನು ನೋಡಿ ನಮ್ಮ ಕಲಾವಿದರನ್ನ, ರಂಗಭೂಮಿಯನ್ನ, ಕಲೆಯನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈಗ ಸತತವಾಗಿ ಮಳೆ ಇರೋದ್ರಿಂದ ಕಲಾಭಿಮಾನಿಗಳು ಯೋಚನೆ ಮಾಡ್ಬೋದು, ನಾವಲ್ಲಿ ನಾಟಕ ನೋಡೋದಕ್ಕೆ ಹೋದ್ರೆ ಯಾವ ರೀತಿ ಇರುತ್ತೆ, ಏನೇನು ತೊಂದರೆ ಆಗುತ್ತೆ ಅನ್ನೋಂಥ. ದಯವಿಟ್ಟು ಆ ರೀತಿ ಏನು ತಿಳ್ಕೊಬೇಡಿ. ನಮ್ಮಲ್ಲಿ ಬಂದು 2.5 ತಾಸು ನಾಟಕ ನೋಡೋದಕ್ಕೆ ಯಾವುದೇ ರೀತಿ ತೊಂದರೆ ಇರದೇ ಇರೋದ ಹಾಗೆ ನಾವು ರಂಗ ಸಜ್ಜಿಕೆಯನ್ನು ಏರ್ಪಾಡು ಮಾಡಿದ್ವಿ. ದಯವಿಟ್ಟು ಬನ್ನಿ, ನಾಟಕ ನೋಡಿ, ನಮ್ಮ ಕಲಾವಿದರನ್ನ ಉಳಿಸಿ, ನಮ್ಮ ರಂಗಭೂಮಿಯನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಹತ್ತು ಕುಂತು ನೋಡು, ಪಟ್ಟಾಗಿ ನೀರ್ ಸದ್ಯಕ್ಕೆ ತೊಳ್ಕಂಗಿಲ್ಲ, ಅಷ್ಟು ಚಂದ ಹೋಗತ್ತ ನಮ್ಮ ಐರಾವತಿ. ಬಾಳ ಮಾಡಿ ಒತ್ತು ಗಾಳಿ ಇರ್ಬೇಕಂತಾರೆ ಬಸ್ಸಲ್ಲಿ ನನಗೆ ಅರ್ಜೆಂಟ್ ಆಗೈತಿ. ನಾ ಬನ್ನಿ ಅಂದ್ರೆ ಸುರುನಾಕಿ ಅರ್ಜೆಂಟ್ ವಾಂತಿ ಬರಕತ್ತೈತೆ. ವಾಂತಿ ಗೀತಿ ಬಂದ್ರೆ ಎಲ್ಲ ಮಾಡ್ಕೊಳಕೋಣ, ಸ್ವಲ್ಪ ಸರಿ ಹೋಗು. ಯಾಕಂದ್ರ ನಮ್ದು ಮೊದಲ ಸ್ವಚ್ಛ ಭಾರತ. ಎಲ್ಲೈತೋ ಅದು ಸ್ವಚ್ಛ ಭಾರತ. ಇಲ್ಲೇ ಹಿಂದೂ ಎಲ್ಲ ಸ್ವಚ್ಛ ವಾಂತಿ ಬರಾಕತ್ತಲ್ಲ, ಅದೇನು ತೆಳ್ಳಗೆ ಬರಾಕತ್ತೋ ಏನು ಗಟ್ಟಿಗಾಗಿ ಬರಾಕತ್ತೈತಿ? ಇಲ್ಲ, ಒಂದ್ ಕೆಲಸ ಮಾಡು, ಒಂದ್ ತಾಟ್ನಾಗ ವಾಂತಿ ಮಾಡ್ಕೊಂಡು ಆ ಮಗನ ಕೈ ಕೊಡು. ಆ ಮಗ ಅದನ್ನ ಫ್ರಿಜ್ನಾಗ ಇಟ್ಟು ಬೆಳಿಗ್ಗೆ ಬಸ್ ಮಗ ನಾವು ಯಾರು ಬೇಟಕ್ಕಾರ ಅದ ಹೇಳ್ತಾವ. ಬಳೆ ಬಳೆ ಏನ್ ಮಾತಾಡ್ತೀವಿ? ನಮ್ಮ ಸುಂದರಿ ಗಬ್ಬಯ್ಯ ಸೂಕ್ಷ್ಮ ಬಿಡಿಸ್ತೇವೆ ಮಗ. ಅದೇನ್ ಅರ್ಜೆಂಟ್ ಆಗೈತಿ ಬಾಯಿ ಬಿಟ್ಟು ಹೇಳು. ಯಾಕಂದ್ರ ನೀನ್ ಮೊದ್ಲೇ ಗಿರಾಕಿ ನಾನ ಬಾಯಿ ಬೈಯ ತರಕ್ ಬಂದ ನಾನ. ಯಪ್ಪ ಸುಂದ್ರ, ಸ್ವಲ್ಪ ಕೌನ್ಸ್ನಾಗ ಮಾತಾಡೋದು ಬಿಡೋದನ್ನ. ನಂದು ಅಲ್ಲಿ ಕುಂತು ಇಲ್ಲಿ ಬಂತು ಹಾಲ್ಟು. ನಾವು ಹೋಗಿ ಬರೋತನ ನೀವಿಬ್ರು ಮುಚ್ಚಿಕೊಂಡು ನನ್ನ ಕಾಯಿಪಲ್ಲೆ ಬಿಟ್ಟು ಕಾಯ್ಬೇಕು. ಅದ್ರಾಗ ಏನಾರ ಒಂದೇ ಕಾಯಿಪಲ್ಲೆ ಕಾಟಿಲ್ಲ ಮಕ್ಕಳಿಗೆ. ಎರಡು ನಾಲ್ಕು ಮೂರು ಎಲ್ಲ ಹೋಗ್ಯಾಳಕಿ ಹೋಗ್ಬೇಡ ಮಗನ. ಯಾಕ ಕುಂತವ್ರು ನನ್ನ ನೀನ ಕೂಡ ಚಪ್ಪಲಿ ಬಿಡ್ತಾರ ನೋಡು. ಯಾಕ ಬಡೀತಾರ? ಆಕೆ ಬೇರೆ ಕೂಗ ಎದುರಿಸಲ್ಲ ಮೌನ ಅಸಹ್ಯ ನನ್ನ ಮಗನ ಕೈ ಮಾಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭು ಹಂಚಿನಾಳ್ ಅಂತ, ಕಲಾವಿದ. ಈಗ ಹುಬ್ಬಳ್ಳಿ ಒಳಗೆ ಅಂದರೆ ಹೊಸ ಹಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಇವರು ದಿನಾಂಕ 9/7/2026ರಿಂದ ಎಲ್ಲದಿ ಮಲ್ಯ ಅನ್ನುವಂಥ ನಾಟಕ ಪ್ರಾರಂಭವಾಗ್ತಾ ಇದೆ. ಈ ನಾಟಕ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಕುಂತು ನೋಡುವಂಥ ನಾಟಕ ಆಗಿರೋದ್ರಿಂದ ಒಳ್ಳೆಯ ಸಂದೇಶವನ್ನು ಉಳ್ಳುವಂಥ ನಾಟಕ. ದಯವಿಟ್ಟು ಹುಬ್ಬಳ್ಳಿ ಹಾಗೂ ಧಾರವಾಡದ ಸುತ್ತಮುತ್ತಲಿನ ಎಲ್ಲ ಕಲಾ ಪ್ರೋತ್ಸಾಹಕರು ಈ ನಾಟಕವನ್ನು ನೋಡಿ ವೃತ್ತಿ ಕಂಪನಿಯ ಕಲಾವಿದರನ್ನು ಹಾಗೂ ಕಲಾವಿದರ ಕುಟುಂಬಗಳನ್ನು ಬದುಕಿಸುವ ನಿಟ್ಟಿನಲ್ಲಿ ತಾವು ಪಾತ್ರ ವಹಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈ ಕಂಪನಿಯ ನಾಟಕಗಳು ಇತ್ತಿತ್ತಲಾಗಿ ಕಮ್ಮಿ ಆಗ್ತಾ ಇದ್ದಾವೆ. ಜಾತ್ರೆಗಳಲ್ಲಿ ಮಾತ್ರ ಈ ನಾಟಕಗಳು ನಡೆಯೋದ್ರಿಂದ ಉಳಿದ ದಿನಗಳಲ್ಲಿ ಕಲಾವಿದರ ಬದುಕು ಬಹಳ ದುಸ್ತರವಾಗಿರುತ್ತೆ. ಆದ ಕಾರಣ ಎಲ್ಲ ಹುಬ್ಬಳ್ಳಿ ಹಾಗೂ ಧಾರವಾಡದ ಸುತ್ತಮುತ್ತಲಿನ ಗ್ರಾಮೀಣ ಜನರು ಹಾಗೂ ಶಹರದ ಜನರು ಎಲ್ಲರೂ ಕೂಡ ಈ ನಾಟಕಗಳನ್ನು ನೋಡಿ ಇವರಿಗೆ ಪ್ರೋತ್ಸಾಹಿಸಬೇಕು. ನಾಟಕ ಬೇರೆ ಬೇರೆ ನಾಟಕಗಳು ಪ್ರದರ್ಶನಗೊಳ್ತವೆ. ಎಲ್ಲ ನಾಟಕಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಊರಿಗೆ ಮಿಕ್ಕಿದ್ ನನ್ನ ಮಗ ದೋಸ್ತ ಹೇಳ್ತೀನಿ. ಮೊನ್ನೆ ನಮ್ಮ ಬಸ್ನಾಗ ಬಂದಿದ್ನ 4 ಮಂದಿ ಹೆಣ್ಮಕ್ಳು ಉಳ್ಳಾಡಿಸಿ ಹೊಡೆದಾರ. ನಿಮ್ಮ ಅಪ್ಪ ಮಾಡು ಹಲಕಟಗಿರಿ ನಮ್ ಬಸ್ನಾಗ ಬಂದಾನ. ಲೇಡಿ ಕಂಡಕ್ಟರ್ ಹತ್ರ ಟಿಕೆಟ್ ಇಸ್ಕೊಂಡಾನ. ಚಿಲ್ಲರ್ ಆಮೇಲೆ ಇಸುವ ಅಪ್ಪಾಜಿ ಅಂದಾಳ.
ಅಪ್ಪಾಜಿ ಅನ್ನೋದು ಹೊಟ್ಟೆಗೆ ಸಂಕಟ ಬಿದ್ದೈತೆ ಅವಾಗ. ಆಕಿ ಏನ್ ಸೊನ್ನಿ ಮಾಡಿ ನೀವ ಸಿಟ್ಟು ಬಂತಲ್ಲ ನಿನಗೆ ಈ ನಮೂನೆ ಸಿಟ್ಟು ಬಂದಿರ್ಬೇಕಾದ್ರೆ ಆ ಲೇಡಿ ಕಂಡಕ್ಟರ್ ಯಾವ ನಮೂನೆ ಸಿಟ್ಟು ಬಂದಿರಲ್ಲ.